ಇನ್ನು ಸಿಎಂ ವಿರುದ್ಧ ವಿಚಾರಣೆನೋ ಅಥವಾ ತನಿಖೆನೋ ಅನ್ನುವಂಥ ಪ್ರಶ್ನೆ ಇದೆ ಅಲ್ವಾ. ಬಿಕಾಸ್ ಪ್ರಾಸಿಕ್ಯೂಷನ್ ಅಲ್ಲ, ಇದು ಬರೀ ತನಿಖೆಗೆ ಅವಕಾಶ ಮಾಡಿಕೊಡ್ಲಾಗಿದೆ ಅಂತ ಹೇಳಲಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ವಿಚಾರಣೆಗೂ ತನಿಖೆಗೂ ಇರುವಂಥ ವ್ಯತ್ಯಾಸ ಆದ್ರೂ ಏನು? ನ್ಯೂಸ್ 18ಗೆ ಹಿರಿಯ ವಕೀಲರಾಗಿರುವಂಥ MT ನಾಣಯ್ಯ ಅವರು ಮಾತನಾಡಿದ್ದಾರೆ. ಅದಕ್ಕಿರುವಂಥ ವ್ಯತ್ಯಾಸ ಏನು, ಯಾವ ರೀತಿಯಾಗಿ ಮುಂದಿನ ಪ್ರೋಸೆಸ್ಗಳಿರುತ್ತೆ, ಈಗ ತನಿಖೆಗೆ ಗ್ರೀನ್ ಸಿಗ್ನಲ್ ಅಂತ ಹೇಳಲಾಗಿರುವಂಥ ಹಿನ್ನೆಲೆಯಲ್ಲಿ ವಾಟ್ ನೆಕ್ಸ್ಟ್, ಯಾವ ರೀತಿಯಾಗಿ ತನಿಖೆ ಆಗುತ್ತೆ? ಸಿಎಂ ಸಿದ್ದರಾಮಯ್ಯ ವಿರುದ್ಧ FIR ಆಗುತ್ತಾ? ಸಿಎಂ ಮುಂದಿನ ಕಾನೂನು ಹೋರಾಟ ಹೇಗಿರುತ್ತೆ? ಹಾಗಾದ್ರೆ ನ್ಯೂಸ್ 18ಗೆ ಹಿರಿಯ ವಕೀಲರಾಗಿರುವಂಥ MT ನಾಣಯ್ಯ ಅವರು ಮಾತನಾಡಿದ್ದಾರೆ. ಏನೇನು ಆಗ್ಬೋದು, ಯಾವ ರೀತಿಯಾಗಿ ಆಗುತ್ತೆ, ಆ ಪ್ರೊಸೀಜರ್ಸ್ ಹೇಗಿರುತ್ತೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ, ಯಾಕೆಂದ್ರೆ ಮುಖ್ಯಮಂತ್ರಿಗಳ ವಿರುದ್ಧ ಅಲ್ವಾ, ಸೊ ಅದೊಂದು ಇಂಪಾರ್ಟೆಂಟ್ ಆಗುತ್ತೆ. ಈಗ ಇದನ್ನು ಏನು ಮಾಡ್ತಾರೆ, ಈಗ ರಿಟ್ಟಲ್ಲಿ ಇದು ಒಂದು ಅರ್ಜಿ ಆಗಿ ಅದನ್ನು ವಜಾ ಮಾಡಿದ್ದಾರೆ. ಈ ರಿಟ್ ಅಪೀಲ್ ಬರುವುದಿಲ್ಲ, ಕಾನೂನು ಪರಿಮಿತಿ ಒಳಗಡೆ ಬರುವುದಿಲ್ಲ. ಸುಪ್ರೀಂ ಕೋರ್ಟ್ಗೆ ಹೋಗಿ ಸ್ಪೆಷಲ್ ಲೀವ್ ಪಿಟಿಷನ್ ಫೈಲ್ ಮಾಡಿ ಅಲ್ಲಿ ಅದನ್ನು ಬೇಡಿಕೆಯನ್ನು ಇಟ್ಟು ಈ ರೀತಿ ನ್ಯಾಯಾಲಯ ಮಾಡಿದ್ದು ಸರಿ ಇಲ್ಲ ಅಂತ ಹೇಳುವ, ಇಂತಿಂಥ ಕಾರಣದಿಂದ ಸರಿ ಇಲ್ಲ ಅಂತೇಳಿ ಶ್ರೇಷ್ಠ ನ್ಯಾಯಾಲಯದಲ್ಲಿ ಅರ್ಜಿಯನ್ನು ಹಾಕೊಳ್ಬೋದು. ಈಗ ನ್ಯಾಯಾಲಯ ಒಂದು ಆರ್ಡರ್ ಮಾಡಿದ್ದಾರೆ, ವಜಾ ಮಾಡಿ, ಅದು ವಜಾ ಮಾಡೋದು ರೆಕಾರ್ಡಲ್ಲಿ ಹೊರಟೋಗಿದೆ. ಆ ಕಾರಣದಿಂದಾಗಿ ಅವರು ಇದನ್ನು ತಫ್ಸೀಲಾಗಿ ಅದನ್ನು ಹಾಗೆ ತಡೆಯದೆ ಕಾನೂನಿನಲ್ಲಿ ನನಗೆ ಹಾಕಿದೆ, ಇದನ್ನು ವಿಚಾರಣೆ ಮಾಡಕೂಡದು ಅಂತ ಮಾಡಿದ್ರೆ ಅದನ್ನು ನ್ಯಾಯಾಲಯ ಮತ್ತೆ ಪುನಃ ಬೇರೆ ಇನ್ನೊಬ್ಬರು ಒಂದು ಅರ್ಜಿ ಬರೆದು ಇದನ್ನು ವಿಚಾರಣೆಯೇ ತಡೆ ಹಿಡಿದಿದ್ದಾರೆ, ಆ ಕಾರಣದಿಂದ ಅದನ್ನು ಹೊಡೆದಾಕಿ ಅಂತ ಹೇಳಿದರೆ ನ್ಯಾಯಾಲಯ ಅದನ್ನು ಹೊಡೆದಾಕಿ ಅಧಿಕಾರ ಇದೆ. ಇನ್ನು ಸಿದ್ದರಾಮಯ್ಯ ಮುಂದಿನ ಆಯ್ಕೆಗಳಾದ್ರೂ ಏನು, ಸಿದ್ದರಾಮಯ್ಯನವರ ಮುಂದಿರುವಂಥ ಆಪ್ಷನ್ಸ್ಗಳು ಏನಿದೆ, ಯಾವ ರೀತಿಯ ಕಾನೂನು ಹೋರಾಟವನ್ನ ಮಾಡಬೇಕಾಗಿದೆ ಸಿದ್ದರಾಮಯ್ಯನವರು, ಯಾವ ರೀತಿಯಾಗಿ ಇರುತ್ತೆ ಅವ್ರಿಗೂ ಕೂಡ, ಯಾಕೆಂದ್ರೆ ಕಾನೂನಿನಲ್ಲಿ ಸಾಕಷ್ಟು ಅವಕಾಶಗಳಿರುವಂಥದ್ದು. ನಾವು ನೆನ್ನೆನೂ ಕೂಡ ಹೇಳ್ತಾ ಇದ್ವಿ, ಈ ಹೈಕೋರ್ಟ್ನ ತೀರ್ಪು ಬಂದ ತಕ್ಷಣ ಅದೇ ಫೈನಲ್ ಅಲ್ಲ, ಅದಕ್ಕೆ ಇನ್ನೂ ಸಾಕಷ್ಟು ಹೋರಾಟ ಮಾಡಲಿಕ್ಕೆ ಅವಕಾಶಗಳಿದ್ದಾವೆ ಸಿದ್ದರಾಮಯ್ಯನವರಿಗೆ ಅಂತ. ಸೊ ಹೀಗಾಗಿ ಆ ಅವಕಾಶಗಳು ಅಂದ್ರೆ ಯಾವ ರೀತಿಯಾಗಿ, ಹಿರಿಯ ವಕೀಲರಾಗಿರುವಂಥ MT ನಾಣಯ್ಯ ಅವರು ಇದರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ಇದ್ರ ಬಗ್ಗೆ ಕೇಳ. ಪಾರ್ಲಿಮೆಂಟಲ್ಲಿ, ಅಸೆಂಬ್ಲಿಯಲ್ಲಿ ಕೆಲವು ವಿಚಾರಣೆಗಳು ನಡೀತವೆ, ಅದು ಅದಕ್ಕೆ ಹೊಂದ್ಕೊಂಡಿದೆ. ಕಾನೂನು ಮಾಡೋದು ಯಾರು ಅಂದರೆ ನಮ್ಮ ರಾಜ್ಯದ ಕಾನೂನನ್ನು ಅಸೆಂಬ್ಲಿಯಲ್ಲಿ ಮಾಡ್ತಾರೆ, ದೇಶದ ಕಾನೂನನ್ನು ಪಾರ್ಲಿಮೆಂಟಲ್ಲಿ ಮಾಡ್ತಾರೆ. ಪಾರ್ಲಿಮೆಂಟಲ್ಲಿ ಮಾಡೋ ಕಾನೂನನ್ನು ನ್ಯಾಯಾಲಯ ಇದೆಯಲ್ಲ, ಅದು ಮಾಡಿದ್ದು ತಪ್ಪು ಸರಿ ಅಂತೇಳಿ ಈಗ ಕೆಲವು ಆರ್ಡರ್ಗಳು ಬರ್ತಾ ಇದೆ. ಅದಕ್ಕೆ ನಾನು ಒಪ್ತಾ ಇಲ್ಲ. ನಾನು ಅಂದರೆ ಕಾನೂನು ದೃಷ್ಟಿಯಲ್ಲಿ ಅದನ್ನು ಒಪ್ತಾ ಇಲ್ಲ. ಕಾರಣ ಏನಂದರೆ ನ್ಯಾಯಾಲಯ ಮಾಡಿದೆ, ಇದು ಈ ರೀತಿ ಮಾಡಿದ್ದು ಈ ವಿಚಾರದಿಂದ ಸರಿಪಡಿಸೋದೋ ಏನು ಅಂತೇಳಿ ಮರು ವಿಚಾರಣೆ ಮಾಡಿ ಬೇಕಾದ್ರೆ ಕೇಳ್ಬೋದು ಹೊರತು, ಇಲ್ಲ ನಾನು ಅದನ್ನು ಬದಲಾವಣೆ ಮಾಡಿ ಈ ರೀತಿ ಮಾಡ್ತೇನೆ ಅಂತ ಹೇಳೋ ಅಧಿಕಾರ ನ್ಯಾಯಾಲಯಕ್ಕೆ ಇಲ್ಲ. ನ್ಯಾಯಾಲಯ ಅಪಾಯಿಂಟ್ ಆಗಿದೆ ಯಾರಿಂದ? ಪಾರ್ಲಿಮೆಂಟಿಂದ. ಆ ಪಾರ್ಲಿಮೆಂಟ್ ಮಾಡಿದ್ರೆ ಸರಿ ಇಲ್ಲ ಅಂತ ಹೇಳ್ಕೊಂಡು ಹೋದರೆ ಅದಕ್ಕೆ ಕೊನೆಯೇ ಇರೋಲ್ಲ, ಮತ್ತು ಅವರಿಬ್ಬರಲ್ಲಿ ಕ್ಲಾಶ್ ಶುರು ಆಗ್ತದೆ. ಸುಪ್ರೀಂ ಕೋರ್ಟು, ಶ್ರೇಷ್ಠ ನ್ಯಾಯಾಲಯ ದೇಶದಲ್ಲಿ ದೊಡ್ಡ ಕೋರ್ಟು, ಅದಕ್ಕಿಂತ ಇರೋ ಕೋರ್ಟು ಯಾವುದೇ ಇಲ್ಲ. ಆದರೆ ಅವರು ಈ ಪಾರ್ಲಿಮೆಂಟಲ್ಲಿ ಏನು ಕಾನೂನನ್ನು ನಿಬಂಧನೆ ತಂದಿದ್ದಾರೆ ಅದರ ಪರಿಮಿತಿ ಒಳಗಡೆನೇ ಮಾಡಬೇಕು ಹೊರತು ಅದನ್ನು ಬಿಟ್ಟು ಮಾಡುವಂಗಿಲ್ಲ. ಸಜೆಷನ್ಸ್ ಕೊಡ್ಬೋದು, ಸಲಹೆ ಕೊಡ್ಬೋದು. ಒಂದು ಈ ನಮ್ಮ ಉಚ್ಚ ನ್ಯಾಯ ಮಾಡಿದ್ದು ಸರಿ ಇದೆಯೇ ಇಲ್ಲೋ ಅಂತ ಹೇಳೋದನ್ನು ಪ್ರಶ್ನೆ ಮಾಡಬೇಕಾಗ್ತದೆ. ನನ್ನ ಲೆಕ್ಕದಲ್ಲಿ ಅದು ಅಪೀಲ್ ಅಂತೇಳಿ, ರಿಟ್ ಅಪೀಲ್ ಅಂತ ಹೇಳ್ತೇವೆ, ಇದು ರಿಟ್ ಅಪೀಲ್ ಪರಿಮಿತಿ ಒಳಗಡೆ ಬರೋದಿಲ್ಲ. ಇದು ನೇರವಾಗಿ ಸುಪ್ರೀಂ ಕೋರ್ಟಿಗೆ ಕೇಸ್ ಫೈಲ್ ಮಾಡಿ SLP ಅಂತೇಳಿ ಸ್ಪೆಷಲ್ ಲೀವ್ ಪಿಟಿಷನ್ ಅಂತೇಳಿ ಸುಪ್ರೀಂ ಕೋರ್ಟ್ಗೆ ಹಾಕಿ ಅಲ್ಲಿ ಈ ರೀತಿ ಮಾಡಿದ್ದು ಸರಿಯಲ್ಲ ಅಂತ ಅದನ್ನು ಪ್ರಶ್ನೆ ಮಾಡ್ಬೋದು. ಅದು ಮಾಡಿಲ್ಲ, ಏನು ಮಾಡಿಲ್ಲ ಅಂದರೆ ಈಗ ರಾಜ್ಯಪಾಲರು ಆರ್ಡರ್ ಮಾಡಿದಾರಲ್ಲ, ಅದು ತನಿಖೆಗೆ, ವಿಚಾರಣೆಗೆ ಒಳಪಟ್ಟು ಹೋಗ್ತದೆ. ವಿಚಾರಣೆಗೆ ರಾಜ್ಯಪಾಲರೇ ಆರ್ಡರ್ ಮಾಡ್ಬೋದು, ಕೆಲವು ಇಂಥ ಅಧಿಕಾರಿಗಳನ್ನು ನೇಮಿಸಿ ಅದನ್ನೇ ವಿಚಾರಣೆ, ಹೌದು, ವಿಚಾರಣೆ ಮಾಡಬಹುದು. ಮುಖ್ಯಮಂತ್ರಿನ ಅಪಾಯಿಂಟ್ ಮಾಡೋರು ಯಾರು, ವಜಾ ಮಾಡೋರು ಯಾರು, ಮಂತ್ರಿಗಳನ್ನು ವಜಾ ಮಾಡೋರು ಎಲ್ಲ ರಾಜ್ಯಪಾಲರೇ. ಅಪಾಯಿಂಟಿಂಗ್ ಆ್ಯಂಡ್ ಡಿಸ್ಮಿಸಲ್ ಪವರ್ಸ್ ಆರ್ ವೆಸ್ಟೆಡ್ ವಿತ್ ದಿ ಗವರ್ನರ್ ಆಫ್ ದ ಸ್ಟೇಟ್, ರೆಸ್ಪೆಕ್ಟಿವ್ ಸ್ಟೇಟ್ ಅಂತ ಇದೆ, ಆ ರೀತಿ ಇದೆ. ಇನ್ನು ಈ ಹಂತದಲ್ಲಿ ಸಿಎಂ ರಾಜೀನಾಮೆ ಕೊಡಬೇಕಾ, ರಾಜೀನಾಮೆ ಕೊಡುವಂತ ಸ್ಥಿತಿ ಉದ್ಭವ ಯಾವಾಗ? ಹಾಗಾದ್ರೆ ಹಿರಿಯ ವಕೀಲರಾಗಿರುವಂತ MT ನಾಣಯ್ಯ ಅವರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಹೇಳ್ತಾರೆ? ಯಾಕೆಂದ್ರೆ ನಾವು ನೋಡಿದ್ವಿ ಈ ಸಂದರ್ಭದಲ್ಲಿ ಏನಾದ್ರು ರಾಜೀನಾಮೆ ಕೊಡಬೇಕಾ, ಆ ರೀತಿಯಾದಂತ ಏನಾದರೂ ನಿಯಮ ಇದೆಯಾ? ಎಲ್ಲೂ ಇಲ್ಲ, ಎಲ್ಲೂ ಉಲ್ಲೇಖ ಆಗಿಲ್ಲ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಯಾಕೆಂದ್ರೆ ಇನ್ನು ತನಿಖೆ ನಡೀಬೇಕಾಗಿದೆ. FIR ನಲ್ಲಿ ಸಿದ್ದರಾಮಯ್ಯ ಅವ್ರ ನೇಮೇ ಇಲ್ಲ.
ಬಟ್ ಯಾಕೆ ತನಿಖೆಗೆ ಆಗ್ರಹಿಸ್ತಾ ಇದ್ದಾರೆ ಈ ಒಂದು ಕುತೂಹಲ ಎಲ್ರಿಗೂ ಕಾಡ್ತಾ ಇದೆ ಅಲ್ವಾ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಂ ಟಿ ನಾಣಯ್ಯ ಅವರು ಮಾತನಾಡಿದ್ದಾರೆ, ಏನು ಹೇಳಿದ್ದಾರೆ ಕೇಳೋಣ. ತಕ್ಷಣ ಎಲ್ಲರೂ ಹೇಳ್ತಿದ್ದಾರೆ ತಕ್ಷಣ ರಾಜೀನಾಮೆ ಕೊಡಬೇಕು ಅಂತ ಬೇರೆ ವಿರುದ್ಧ ಪಾರ್ಟಿಗಳು ಹೇಳ್ತಾರೆ. ರಾಜೀನಾಮೆ ಕೊಡಲೇಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡಲ್ಲ. ಈ ಕಾರಣಕ್ಕಾಗಿ ವಿಚಾರಣೆ ಮಾಡಿದಾಗ ನಿರಪರಾಧಿ ಅಂತ ಅವ್ರು ಬಂದರೆ ಏನಾಗ್ತದೆ? ಅಲ್ಲಿವರೆಗೆ ಅವರು ರಾಜೀನಾಮೆ ಕೊಟ್ಬಿಟ್ಟು ಕೂತ್ಕೊಳ್ಬೇಕಾಗ್ತದ. ಆದರೆ ವಿಚಾರಣೆಯಲ್ಲಿ ಅವರು ನೇರವಾಗಿ ಅದರ ಒಳಗಡೆಗೆ ಕೈ ಹಾಕಲಿಕ್ಕೆ ಕೂಡುದು. ಯಾಕಂದರೆ ಅಧಿಕಾರಿಯಾಗಿ ಪೊಲೀಸರು ನೀನು ಹೀಗೆ ಮಾಡು ಹಾಗೆ ಮಾಡು ಅಂತ, ಅಥವಾ ವಿಚಾರಣೆ ಅಧಿಕಾರಿಗೆ ನೀನು ಹೀಗೆ ಮಾಡು ಹಾಗೆ ಮಾಡು ಅಂತ ಹೇಳುವ ಅಧಿಕಾರ ಇದೆಯಲ್ಲ, ಅದು ಮಾಡ್ಕೋದ್ರೆ ಅದು ಕಾನೂನು ದೃಷ್ಟಿಯಲ್ಲಿ ತದ್ವಿರುದ್ಧ ಆಗ್ತದೆ. ಕಾರಣ ಏನಂದರೆ ತನ್ನನ್ನು ಬಚಾವ್ ಮಾಡೋದಕ್ಕೊಳಕ್ಕಾಗಿ ಇಂಥ ಪ್ರಭಾವ ಬೀರ್ತಿದ್ದಾರೆ ಅಂತ ಬರ್ತದೆ. ಅದಕ್ಕಾಗಿ ಅದನ್ನು ಮಾಡಿಕೂಡುದು ಅವರು. ಅದನ್ನು ರಾಜೀನಾಮೆ ಕೊಡಬೇಕು ಅಂತ ನಾನು ಹೇಳ್ತಾ ಇಲ್ಲ. ವಿಚಾರಣೆ ಮಾಡಿ ತಪ್ಪಿಸಲಾಗ ಅದನ್ನು ವಿವರಗಳನ್ನು ತಿಳ್ಕೊಂಡು ಆದಮೇಲೆ ಅದರ ಬಗ್ಗೆ FIR ರಿಜಿಸ್ಟರ್ ಏನಾದರೂ ಆದರೆ ರಾಜೀನಾಮೆ ಕೊಡೋ ಅವಶ್ಯಕತೆ. ಈ ಕೇಜ್ರಿವಾಲ್ದು ಏನಾಯಿತು? ಅರೆಸ್ಟ್ ಮಾಡೋದು, ಜೈಲಿಗೂ ಹಾಕಿದ್ರು. ಮುಖ್ಯಮಂತ್ರಿ ಮುಂದುವರ್ಸ್ಕೊಂಡೇ ಇದ್ರು ಅವರು. ಅಂದರೆ ಅವರು ಹಾಗೆ ತಾನೇ ರಾಜೀನಾಮೆ ಕೊಡದಿದ್ದ ಕಾಲದಲ್ಲಿ ಏನಾಗಬೇಕು ಅಂತ ಹೇಳಿ ವಿಚಾರ ಬೇರೆ ಬರ್ತದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.